ರಾಮಲಿಂಗಾರೆಡ್ಡಿ ಸಂಧಾನ ಕೊನೆಗೂ ಸಕ್ಸಸ್ ಆಗಿದೆ. ರೆಡ್ಡಿ ಮನವೊಲಿಸಿದ್ದಾರೆ. ಕಾಂಗ್ರೆಸ್ನ ಹೈಕಮಾಂಡ್ ರಾಜೀನಾಮೆ ವಾಪಸ್ ಪಡೆಯುತ್ತೇನೆ ಅಂತ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ಖಾಸಗಿ ಹೋಟೆಲ್ನಲ್ಲಿ ನಡೆದಿರತಕ್ಕಂತಹ ಮಹತ್ವದ ಸಭೆ ಸಕ್ಸಸ್ ಆಗಿದೆ. ಇನ್ನು ಈ ಒಂದು ಚರ್ಚೆಯಲ್ಲಿ ರಣದೀಪ್ ಸಿಂಗ್ ಸುರ್ಜೇವಾಲಾ ರಾಮಲಿಂಗಾರೆಡ್ಡಿ ಮಾತುಕತೆ ಸಕ್ಸಸ್ ಆಗಿದೆ. ಆ ಮುಖೇನ ಕೊಟ್ಟಿರತಕ್ಕಂತಹ ರಾಜೀನಾಮೆಯನ್ನ ನಾನು ವಾಪಸ್ ಪಡಿತೀನಿ ಅಂತಕ್ಕಂತಹ ಹೇಳಿಕೆಯನ್ನ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ. ರೆಡ್ಡಿಯನ್ನ ಮನವೊಲಿಸುವಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ಯಶಸ್ವಿಯಾಗಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ರಾಜೀನಾಮೆ ಪರ್ವ ಶುರುವಾಗಿತ್ತು. ಅಂದುಕೊಂಡಂತೆ ಪ್ರಾರಂಭದಲ್ಲಿ ರಾಮಲಿಂಗಾರೆಡ್ಡಿ ಅವರು ಸುತಾರಾಮ್ ಯಾವುದೇ ಕಾರಣಕ್ಕೂ ಕೂಡ ಒಪ್ತಾ ಇರಲಿಲ್ಲ. ಇದಕ್ಕೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಎಂಟ್ರಿ ಕೊಡ್ತಾರೆ. ಜೊತೆಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಕೂಡ ಬರ್ತಾರೆ. ಸುದೀರ್ಘವಾಗಿ ಟ್ರಯಾಂಗಲ್ ಅಲ್ಲಿ ಕೂಡ ಅಲ್ಲಿ ಚರ್ಚೆ ಆಗುತ್ತೆ. ಒನ್ ಟು ಒನ್ ಮಾತುಕತೆ ನಡೆಯುತ್ತೆ. ಹಾಗಾಗಿ ಕೆಲವೊಂದಿಷ್ಟು ಹಿರಿಯ ಅಣ್ಣನಾಗಿ ನಾನು ನಿಮಗೆ ಹೇಳ್ತಾ ಇದ್ದೇನೆ, ನನ್ನ ಮೇಲೆ ಭರವಸೆ ಇಡಿ, ಮುಂದೆ ನಿಮಗೆ ಉತ್ತಮವಾದಂತಹ ಜವಾಬ್ದಾರಿಯನ್ನು ಕೊಡತಕ್ಕಂತಹ ಒಂದು ಮಾತುಗಳನ್ನು ಕೂಡ ಆಡಿದ್ದು ಕೂಡ ಉಂಟು. ಹಾಗಾಗಿ ರಾಮಲಿಂಗಾರೆಡ್ಡಿ ಅವರು ಕೊಟ್ಟಿರತಕ್ಕಂತಹ ರಾಜೀನಾಮೆಯನ್ನ ಇದೀಗ ಮುಕ್ತವಾಗಿ ವಾಪಸ್ ಪಡಿತೀನಿ ಅಂತಕ್ಕಂತಹ ಮಾಹಿತಿ ಕೂಡ ಲಭ್ಯವಾಗಿದೆ. ಹಾಗಾಗಿ ಮುಂದೆ ಅದೇ ಖಾತೆಯಲ್ಲಿ ಮುಂದುವರಿಯುವ ಸಾಧ್ಯತೆ ಕೂಡ ಇದೆ. ಇನ್ನು ಕೊಟ್ಟಿರುವಂತಹ ಖಾತೆಯಲ್ಲೇ ಮುಂದುವರಿಯುತ್ತೇನೆ ನಾನು, ರಿಪಬ್ಲಿಕ್ ನಡಕೆ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ಯಾವ ಖಾತೆಗೂ ಡಿಮಾಂಡ್ ಮಾಡಿರಲಿಲ್ಲ. ಬೆಂಗಳೂರು ಅಭಿವೃದ್ಧಿ ಖಾತೆ ಬಿಟ್ಟು ಕೊಡ್ತೀನಿ ಅಂತ ನನಗೆ ಅಂದಿದ್ರು. ಕೊಡದಿದ್ದಕ್ಕೆ ನನಗೆ ಸ್ವಲ್ಪ ಬೇಸರವಾಗಿದೆ. ಹಾಗಾಗಿ ನಾನು ರಾಜೀನಾಮೆಯನ್ನ ಕೊಟ್ಟಿದ್ದೇನೆ. ಇನ್ನು ಮುಂದಿನ ದಿನಗಳಲ್ಲಿ ಬೇಡಿಕೆ ಈಡೇರಿಸುವ ಭರವಸೆ ಕೂಡ ನೀಡಿದ್ದಾರೆ. ಎಲ್ಲವನ್ನೂ ಕೂಡ ಹೈಕಮಾಂಡ್ ನಿರ್ಧಾರಕ್ಕೆ ನಾನು ಬಿಟ್ಟಿದ್ದೇನೆ. ಜವಾಬ್ದಾರಿಯಿಂದ ಕೊಟ್ಟ ಖಾತೆಯನ್ನ ನಾನು ಈಗ ಸದ್ಯಕ್ಕೆ ನಿಭಾಯಿಸುತ್ತೇನೆ ಈಗಂತ ರಿಪಬ್ಲಿಕ್ ಕನ್ನಡಕ್ಕೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಡೀ ರಾಜ್ಯಾದ್ಯಂತ ನೂತನ ಸಿಎಂ ಆಗಿ ಡಿಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕರಿಸಿದ ಬಳಿಕ ಕೆಲವು ಗೊಂದಲಗಳು ಜೊತೆಗೆ ಕುತೂಹಲಗಳು ಕೂಡ ಖಾತೆ ಹಂಚಿಕೆಯಲ್ಲಿ ಕೇಳಿಬಂದಿದ್ವು. ಆ ಸಂಬಂಧಪಟ್ಟಂತೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಜಲಸಂಪನ್ಮೂಲ ಖಾತೆ ಬೇಡ ಅನ್ನುವಂತ ಹಂತದಲ್ಲಿ ರಾಜೀನಾಮೆ ಕೂಡ ಕೊಟ್ಟಿದ್ರು. ಕಾರಣ ಇಷ್ಟೇ, ಈ ಹಿಂದೆ ಡಿಕೆ ಶಿವಕುಮಾರ್ ಅವರು ಒಂದು ಮಾತನ್ನ ಕೊಟ್ಟಿರ್ತಾರೆ, ನಾನು ನಿಮಗೆ ಬೆಂಗಳೂರು ನಗರಾಭಿವೃದ್ಧಿಯನ್ನ ಕೊಡ್ತೀನಿ ಆ ಒಂದು ಖಾತೆಯನ್ನು ಅನ್ನುವಂತ ಹಂತದಲ್ಲಿ ಮಾತು ಕೊಟ್ಟಿರ್ತಾರೆ. ಆ ಮಾತಿನಂತೆ ನಿಂತಿಲ್ಲ ಅನ್ನುವಂತ ಹಂತದಲ್ಲಿ ಇವರು ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸಿರ್ತಾರೆ. ಆ ಬಗ್ಗೆ ರಾಜೀನಾಮೆ ಕೂಡ ಕೊಟ್ಟಿರ್ತಾರೆ. ನಿನ್ನೆ ಒಂದು ಮೀಟಿಂಗ್ ಕೂಡ ಇತ್ತು. ಸಭೆ ಬಳಿಕ ಏನಾಯ್ತು ಅನ್ನುವಂಥದ್ದನ್ನ ಸ್ವತಃ ರಾಮಲಿಂಗಾರೆಡ್ಡಿ ಅವ್ರನ್ನ ಕೇಳ್ತಾ ಹೋಗೋಣ. ಸರ್, ನಿನ್ನೆ ಸಿಎಂ ಹಾಗೂ ತಾವು ಕೂಡ ಒಂದು ಖಾಸಗಿ ಹೋಟೆಲ್ನಲ್ಲಿ ಚರ್ಚೆ ಕೂಡ ಮಾಡಿದ್ರಿ. ಆ ಚರ್ಚೆಯಲ್ಲಿ ಏನಾಯ್ತು ಸರ್? ಅದು ಬೆಳಿಗ್ಗೆಯಲ್ಲಿ ಪ್ರೆಸ್ ಮೀಟ್ ಮಾಡಿಕೊಂಡು ಧರ್ಮಪುರಿಗೆ ಹೋದ ಒಂದು ಕಾರ್ಯಕ್ರಮ ಇತ್ತು. ಅಷ್ಟರಲ್ಲಿ 2-3 ಸಲ ಸಿಎಂ ಫೋನ್ ಮಾಡಿದ್ರು. ಬೆಂಗಳೂರು ಬಂದ್ಮೇಲೆ ಮೀಟ್ ಮಾಡೋಣ ಅಂತ ಹೇಳಿದ್ದೆ. ಆಮೇಲೆ ಒಂದು ನಾನು ಶಿವಕುಮಾರ್ ಇಬ್ರು ಜೊತೆಲೇ ಇದ್ವಿ. ಜೊತೆಲಿ ಸಬ್ಜೆಕ್ಟ್ ಎಲ್ಲ ನನಗೂ ಗೊತ್ತು, ಅವ್ರಿಗೂ ಗೊತ್ತಿತ್ತಲ್ಲ. ಆಮೇಲೆ ರಾಜೀನಾಮೆ ಯಾವುದೇ ಕಾರಣಕ್ಕೂ ನಾನು ಚೀಫ್ ಮಿನಿಸ್ಟರ್ ಆಗೋವರೆಗೂ ಕೂಡ ನಾನು ಇದನ್ನ ಅಕ್ಸೆಪ್ಟ್ ಮಾಡೋಕ್ಕಾಗಲ್ಲ. ಇನ್ನೂ 2 ವರ್ಷ ಕಾಲ ಜೊತೆಯಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿ ಅದನ್ನ ತಿರಸ್ಕಾರ ಮಾಡಿದ್ರು. ಅದನ್ನು ರಿಜೆಕ್ಟೇ ಮಾಡಿದ್ರು. ನಾನು ಇದು ಮಾಡಿದ್ರು. ಆಮೇಲೆ ನಮ್ಮ AICC ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು, ನಮ್ಮ KPCC ಅಧ್ಯಕ್ಷರು, ಮಾಜಿ ಸಿಎಂ ಅವರು, ಹಿಂದಿನ ಮಾಜಿ ಸಿಎಂ ಮೈಲಿಯವರು ಎಲ್ಲರೂ ಕೂಡ ಅಧ್ಯಕ್ಷರ ಹತ್ರ ಮಾತಾಡಿ ಅದನ್ನ ರಿಜೆಕ್ಟ್ ಮಾಡಿ ಅಂತಾನೆ ಅವರು ಕೂಡ ಹೇಳಿದ್ರು. ಮತ್ತೆ ನನಗೂ ಎಲ್ಲರೂ ಫೋನ್ ಮಾಡಿದ್ರು. ಬಹುತೇಕ ನಮ್ಮ ಮಂತ್ರಿಮಂಡಲದಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಫೋನ್ ಮಾಡಿದ್ರು. ನಿರ್ಧಾರ ವಾಪಸ್ ತಗೋಬೇಕು ಅಂತ. ಆದರೆ ಆ ಪ್ರಮೇಯನೇ ಬರಲಿಲ್ಲ, ತಿರಸ್ಕಾರನೇ ಮಾಡಿಬಿಟ್ರಲ್ಲ. ಅದರಿಂದ ಅಷ್ಟೇ. ಆಮೇಲೆ ನನ್ನ ಮನವಿ ಮಾಧ್ಯಮದ ಮುಂದೆ ಏನು ಹೇಳಿದೆ ಅದು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೀನಿ. ಅವ್ರ ಗಮನದಲ್ಲೂ ಇದೆ. ಸೂಕ್ತ ಸಮಯ ಸಂದರ್ಭ ನೋಡ್ಕೊಂಡು ಮುಂದಕ್ಕೆ ಮಾಡಲಿ ಅಷ್ಟೇ. ನಾನೇನು ಉತ್ತರ ತಾವು ಕೂಡ ಒಂದು ಮನವಿಯನ್ನ ಮಾಡಿದ್ರಿ. ಕಳೆದ ಬಾರಿ ಕೂಡ ಡಿಕೆ ಶಿವಕುಮಾರ್ ಅವರು, ಡಿಕೆ ಸುರೇಶ್ ಅವರು ತಮ್ಮ ಮನೆಗೆ ಬಂದು ಭೇಟಿ ಮಾಡಿ ನನ್ನ ಅವಧಿ ಬಂದಾಗ ಕೊಡ್ತೀನಿ ಅನ್ನುವಂಥದ್ದನ್ನು ಹೇಳಿದ್ರು. ಈಗ ಮನವಿ ಮಾಡಿಕೊಂಡಂತ ಸಂದರ್ಭದಲ್ಲೂ ಕೂಡ ಕೊಡಲಿಲ್ಲ. ಕಾರಣ ಇಷ್ಟೇ, ನಿಮ್ಗೆ ಅನುಭವ ಇದೆ, ತಾವು ಹಿರಿಯರು ಕೂಡ, ತಮ್ಮ ಬೆಂಬಲಿಗರು, ಕಾರ್ಯಕರ್ತರು ಎಲ್ಲರಿಗೂ ಕೂಡ ಆಸೆ ಇರುವಂತದ್ದು ನಿಮ್ಗೆ ಆ ಒಂದು ಖಾತೆಯನ್ನು ಕೊಟ್ಟರೆ ನೀವು ಸರಿಯಾಗಿ ನಿಭಾಯಿಸ್ತೀರಾ ಅನ್ನುವಂಥದ್ದು ಒಂದು ಹಂತದಲ್ಲಾದ್ರೆ, ಮತ್ತೊಂದು ಹಂತದಲ್ಲಿ GB ಎಲೆಕ್ಷನ್ ಆಗಿರ್ಬೋದು, ಮುಂಬರುವಂತಹ ಯಾವುದೇ ಸವಾಲುಗಳನ್ನಾದ್ರೂ ನೀವು ತಕ್ಕ ಮಟ್ಟಿಗೆ ಅದನ್ನು ಎದುರಿಸ್ತೀರಾ ಅನ್ನುವಂತಹ ಒಂದು ನಂಬಿಕೆ ಎಲ್ಲರಲ್ಲೂ ಇತ್ತು. ಎಲ್ಲೋ ಒಂದು ಕಡೆ ಸಿಎಂ ಅವರು ಕೊಟ್ಟ ಮಾತಿನಂತೆ ನಡೆದುಕೊಳ್ಳಿಲ್ವಾ ಏನು ಅಂತ? ಅದೆಲ್ಲ ಮುಗಿದ ಕತೆ ಅಂತಾರಲ್ಲ, ಅದನ್ನ ಯಾಕೆ ಮತ್ತೆ ಕೆತ್ತಕೊಂಡ್ಬಿಡಿ. ಆದರೆ ನನ್ನ ಮನಸ್ಸಲ್ಲಿ ಏನಿದೆ ಅದನ್ನು ಹೇಳಿದ್ದೀನಲ್ಲ, ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರ ತಗೊಳ್ಳಿ. ಒತ್ತಡ ಹಾಕೋಕ್ ಹೋಗಲ್ಲ. ಈಗ ಅವರ ಪ್ರಸನ್ನ ಧನುಷ್ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.